ನೋಡಿ, ಹೋಟೆಲು ಸಂಪ್ರದಾಯ ಸಸ್ಯಾಹಾರಿ ಬಾಳೆಎಲೆ ಊಟ ಮತ್ತು ಉಪಹಾರ ಕ್ಯಾಟ್ರಿಂಗ್ ಸೌಲಭ್ಯವಿದೆ. ಉತ್ಸವ ಮತ್ತು ದಕ್ಷಿಣ ಭಾರತೀಯ ಉತ್ತರ ಮತ್ತು ದಕ್ಷಿಣ ಭಾರತೀಯ ಊಟ ಮತ್ತು ಉಪಹಾರ ಆಗ್ಬಿಡೈತೆ. ಏನಪ್ಪ ಅಂದರೆ ರಾತ್ರಿ ಒಂದು ವಿಡಿಯೋದಲ್ಲಿ ತೋರಿಸ್ತೆ, ನಮ್ಮ 4 ಗಾಡಿಗಳ ಜೊತೆಯಲ್ಲೇ ಬಂದ್ವಿ. ಅದರಲ್ಲಿ ಒಂದು ಗಾಡಿ ಟಚ್ ಆಗ್ಬಿಡೈತೆ. ಎಲ್ಲಪ್ಪ ಅಂದರೆ ಹರಪನಹಳ್ಳಿ ವಿಡಿಯೋದಿಂದ ಎಲ್ಲ ವಿಡಿಯೋ ನೋಡ್ತಾರಂತೆ. ಹೆಂಗಿದೆ ಬರ್ತೇವೆ ನಮ್ಮ ವಿಡಿಯೋಗಳು? ಚೆನ್ನಾಗಿದೆ, ನೋಡ್ತಾ ಇರ್ತೀರಲ್ಲ. ರೆಗ್ಯುಲರ್ ವಿಡಿಯೋ. ಏನಾರು ಸಮಸ್ಯೆ ಏನಿದೆ ವಿಡಿಯೋ ಬಗ್ಗೆ? ನೀವು ಡ್ರೈವರ್ ಅಂತ ಗೊತ್ತಾಯ್ತಲ್ಲ, ಏನಾರು ಸಮಸ್ಯೆ ಇದೆಯಾ? ಏನಾರು ಸುಳ್ಳು? ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ ಮಲಿಕೊಂಬಿಟ್ವಿ. ಮಲಿಕೊಂಡು ಈಗ ಆರಾಮಾಗಿ ಹೋಗ್ತಾ ಇದ್ದೀನಿ. ಬರ್ರಿ, ಇದೊಂದು ಕೋಟೆ 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 ನೋಡಿ, ಇವಾಗ ಕಾಣ್ತೈತೆ ಕೋಟೆ. ಒಂದು ಚೂರು ರೋಡ್ ಕಾಣ್ತಾ ಇಲ್ಲ. ಲೋ ಬೀಮು, ಹೈ ಬೀಮು, ಯಾವ ಬೀಮ್ ಹಾಕಿರೂ ಇಲ್ಲ. ನಿದ್ದೆ ಹೇಳ್ಬಿಡ್ತು. ಹಾಗಾಗಿ ಅಲ್ಲಿ ನಿಲ್ಲಿಸಿ ಒಂದು ಟೀನು ಒಂದು ಹಾಫ್ ಎಗ್ ರೈಸ್ ತಿಂದ್ವಿ. ಹೆಂಗೋ ಘಾಟ ಅಲ್ಲೇ ಮಲಿಕಳ ಅಂತ ಪ್ಲ್ಯಾನ್ ಹಾಕಿದ್ವಿ. ಅವರೆಲ್ಲ ಇದ್ದವರು ಫ್ರೆಂಡು ನಿತ್ಯ ಅಂತೇಳಿ ಭೂಕಾಪಟ್ಟದ ಡ್ರೈವರು. ಅಲ್ಲಿ ಮುಂದೆ ಒಂದು ಗಾಡಿ, ಈ ಗಾಡಿ, ನಮ್ಮ ಹಿಂದೆ ಒಂದು, ಟೋಟಲ್ 4 ಗಾಡಿ ಹೋಗ್ತಾ ಇದ್ವಿ ಜೊತೆಯಲ್ಲಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು SL ಟ್ರಾಕ್ಲಾಕ್ಸ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ನೋಡಿ, ನಮ್ಮ ಅಂಬಾರಿ ಲೋಡಾಗಿ ಬರ್ತೈತೆ. ಇವತ್ತು ಖಾಲಿ ಮಾಡ್ಕೊಂಡು ಕೇರಳ ರೋಡಲ್ಲಿ ಬಂದಂಗೆ ಗಾಡಿ ಒಳಗೆ ಕಳಿಸಿದ್ದೆ. ಗಾಡಿ ಲೋಡಾಗಿ ಬಂದ್ಬಿಡ್ತು. ನೋಡಿ, ಅಲ್ಲಿ ನಿಲ್ಲಿಸ್ತಾರೆ. ಬನ್ನಿ ಹೋಗಿ ಬಿಲ್ಲೆಲ್ಲ ಈಸ್ಕೊಂಡು ಡೀಸೆಲ್ ಹಾಕ್ಕೊಂಡು ಹೊರಡೋಕ್ಕೆ ರೆಡಿ ಆಗೋಣ. ಸ್ನೇಹಿತರೆ, ಗಾಡಿ ಖಾಲಿ ಮಾಡಿ ಲೋಡ್ ಮಾಡ್ಕೊಂಡು ಹೊಸಪೇಟೆ ಕಡೆ ಅಂದರೆ ಮರಿಯಮ್ನಳ್ಳಿ ಕಡೆ ಹೋಗ್ತಾ ಇದ್ದೀವಿ. ಟೈಮು ಈಗ 9 ಗಂಟೆ. ಎಲ್ಲಿದ್ದೀವಿ ಅಂದರೆ ಪಡುಬಿದ್ರೆ ಬಿಟ್ಟು ಮುಂದೆ ಇದ್ದೀವಿ. ನೋಡಿ, ಇದು ನಮ್ಮ ಫ್ರೆಂಡು ನಿತ್ಯ ಅಂತೇಳಿ ಭೂಕಾಪಟ್ಟದ ಡ್ರೈವರು. ಅಲ್ಲಿ ಮುಂದೆ ಒಂದು ಗಾಡಿ, ಈ ಗಾಡಿ, ನಮ್ಮ ಹಿಂದೆ ಒಂದು, ಟೋಟಲ್ 4 ಗಾಡಿ ಹೋಗ್ತಾ ಇದ್ದೀವಿ ಜೊತೆಯಲ್ಲಿ. ಇವತ್ತು ರೂಟ್ ಬಂದು ಹೊಸನಗರ ರೂಟು. ಗೊತ್ತಿರಬೇಕು, ಅಂಕೋಲ ದಾರಿ ಇಲ್ಲ ಅಂದಿದ್ದಕ್ಕೆ ಹೊಸನಗರ ರೂಟಲ್ಲಿ ಹೋಗ್ತಾ ಇದ್ದೀವಿ. ನಮ್ಮೂರು ನೋಡಿ ಕಾಣ್ತಾರೆ. ಎಲ್ಲ 4 ಗಾಡಿ ಜೊತೆಯಲ್ಲೇ ಹೋಗೋದು. ಒಟ್ನಲ್ಲಿ ನಾಳೆ ನಂದು ಇಲ್ಲೇ ಮರಿಯಮ್ನಹಳ್ಳಿ ಖಾಲಿ. ಇವೆರಡು ಹೊಸಪೇಟೆ ಹೋಗ್ತಾರೆ, ಅವು ಹೊಸಪೇಟೆ ಹೋಗ್ತಾರೆ. ನಾನು ಮಾತ್ರ ಮರಿಯಮ್ನಹಳ್ಳಿಗೆ ಖಾಲಿ. ನೋಡಿ, ಇದು ಅಷ್ಟೇ. ಇದು ಒಬ್ಬ ಕ್ಲೀನರ್ಗೆ ಚಾನ್ಸ್ ಕೊಟ್ಟಿರೋದು. ಗಾಡಿ ಕ್ಲೀನರ್ಗೆ ಚಾನ್ಸ್ ಕೊಟ್ಟಿರೋ ಗಾಡಿ ಇದು. ಆರಾಮಾಗಿ ಓಡಿಸ್ಕೊಂಡಿರ್ತಾರೆ ಅವರು. ಬನ್ನಿ, ಈಗ ನಾವು ಆರಾಮಾಗಿ ಹೋಗೋಣ. ನಾವೇ ಮುಂದೆ ಹೋಗೋದು, ಯಾಕಂದರೆ ನಂದು 1-2 ವೀಲ್ ಬೋಲ್ಟ್ ಕಟ್ಟಾಗೈತೆ. ಹಂಗಾಗಿ ನೀನು ಮುಂದಕ್ಕೆ ಹೋಗೋಣ ಅಂದರು. ನಾವು ಮುಂದೆ ಹೋಗ್ತಿರ್ತೀವಿ, ಅವ್ರು ಹಿಂದೆ ಬರ್ತಿರ್ತಾರೆ. ಆರಾಮಾಗಿ ಹೋಗೋಣ. ಗೀಟೆಲ್ಲ ಹತ್ಸ್ಕೊಂಡು, ಹತ್ಸ್ಕೊಂಡು 1-2 ಅವರ್ 3 ಅವರ್ ಮಲಿಕೊಂಡು ನಾಳೆ ಹೋಗಿ ಖಾಲಿ ಮಾಡಿದ್ರೆ ಮುಗೀತು. ಖಾಲಿ ಮಾಡಿ ಆರಾಮಾಗಿ ಚಿಕನ್ ಮಟನ್ ತಗೊಬಂದು ಮಾಡ್ಕೊಂಡು ತಿನ್ಕೊಂಡು ನಾಳೆ ರೆಸ್ಟ್ ತಗೊಳ್ಳೋದೇ ಕೆಲಸ. ಸ್ನೇಹಿತರೆ, ಹುಲಿಕಲ್ ಘಾಟ್ ಹತ್ತಿಸ್ತಾ ಇದ್ದೀನಿ. ನೋಡಿ ಹೆಂಗೈತೆ ಜಾಗ ಅಂತ. ಬರೇ ಫಾರೆಸ್ಟ್ ಕತ್ಲಲ್ಲಿ ನೋಡಿ, ಎಲ್ಲ ಏನೂ ಕಾಣಲ್ಲ. 2 ಗಾಡಿ ಮುಂದೆ ಐತೆ, ಒಂದೊಂದು ಗಾಡಿ ಹಿಂದೆ ಐತೆ. ಎಲ್ಲ ಸಿದ್ದಾಪುರದಲ್ಲಿ ನಿಲ್ಲಿಸಿ ಊಟ ಗೀಟ ಮಾಡ್ಕೊಂಡು ಬಿಟ್ಟಿದ್ದೀವಿ. ಒಟ್ಟಿನಲ್ಲಿ ಘಾಟ್ ಹತ್ಸೋರ್ಗೂ ಅಷ್ಟೇ. ಘಾಟ್ ಹತ್ತಿಸ್ಬಿಟ್ಟು ಮಲಿಕೊಂಬಿಡ್ತೀವಿ, ನಿದ್ದೆ ಇಲ್ಲ. ಘಾಟ್ ಹತ್ತಿಸ್ಬಿಡೋಣ ಅಂತೇಳಿ. ಮತ್ತೆ ಮಳೆ ಜೋರಾದರೆ ರಾಮಾಯಣಗಳಾಗ್ಬಿಡ್ತವೆ. ಮಳೆ ಕಡಿಮೆ ಐತಲ್ವಾ, ಹಂಗಾಗಿ ಘಾಟ್ ಹತ್ತಿಸ್ಬಿಡೋಣ ಅಂತೇಳಿ ಹೋಯ್ತಾ ಇದ್ದೀವಿ. ಘಾಟ್ ಹತ್ತಿಸ್ಬಿಟ್ಟು ಆಮೇಲೆ ಬೇಕಾದ್ರೆ ಮಲಿಕೊಳ್ಳೋಣ. ನೋಡಿ, ಇಲ್ಲಿ ಮರದ್ದು ಇದು ಬಿದ್ದಿರೋದು ನೋಡಿದ್ರ? ನೋಡಿ, ಸಿಕ್ಕಾಪಟ್ಟೆ ನಿದ್ದೆ ಹೇಳ್ಬಿಡ್ತು. ಹಾಗಾಗಿ ಅಲ್ಲಿ ನಿಲ್ಲಿಸಿ ಒಂದು
ಟೀನು ಒಂದು ಹಾಫ್ ಎಗ್ ರೈಸ್ ತಿಂದ್ವಿ. ಹೆಂಗೋ ಘಾಟ ಅಲ್ಲೇ ಮಲಿಕೊಳ್ಳೋ ಅಂತ ಪ್ಲ್ಯಾನ್ ಹಾಕಿದ್ವಿ. ಅವರೆಲ್ಲ ಇದ್ದವರು ಘಾಟ್ ಹತ್ತಿಸ್ಬಿಡೋಣ, ಆಮೇಲೆ ಒಂದು 1 hour ಲೇಟಾಗಿ ಎದ್ದರೂ ಪರವಾಗಿಲ್ಲ ನಡೀತೈತೆ, ಘಾಟ್ ಹತ್ತಿಸ್ಬಿಡೋಣ ಗಾಡಿನ ಅಂತೇಳಿ ಹೇಳಿದ್ರು. ಹಂಗಾಗಿ ಸರಿ ಘಾಟ್ ಹತ್ತಿಸ್ಬಿಡೋಣ ಅಂತ ಹೋಯ್ತಾ ಇದ್ದೀವಿ. ಬರ್ರಿ ಘಾಟ್ ಎಲ್ಲ ಹತ್ಸ್ಬಿಟ್ಟು ನೋಡೋಣ. ಸ್ನೇಹಿತರೆ, ಇಬ್ನಿ ನೋಡಿ, ರೋಡೇ ಕಾಣ್ತಾ ಇಲ್ಲ. ಇಬ್ನಿ, ಅದ್ರ ಜೊತೆಗೆ ಮರಗಳೇನು ಒಸಿ ಬಿದ್ದಿಲ್ಲ, ಒಸಿ ಮರ ಬಿದ್ದಿಲ್ಲ ನೋಡಿ. ಇಲ್ಲೊಂದು ಮರ ಬಿದ್ದಿದೆ, ಕತ್ಲೆ ಕಾಣ್ತಾ ಇಲ್ಲ. ಮರ ಅಂತೂ ಲೆಕ್ಕ ಇಲ್ಲದಷ್ಟು ಮರ ಬಿದ್ದಾವೆ. ಇಬ್ನಿ ಬೇರೆ ಅದ್ರಾಗೆ. ರೋಡೇ ಕಾಣ್ತಿಲ್ಲ. ನೋಡಿ ಸ್ನೇಹಿತರೆ, ಒಂದು ಚೂರು ರೋಡ್ ಕಾಣ್ತೈತೆ ಅಂತ ನೋಡ, ಗಾಡಿ ಓಡ್ತಾ ಇರೋದು. ಒಂದು ಚೂರು ರೋಡ್ ಕಾಣ್ತಾ ಇಲ್ಲ. ಲೋ ಬೀಮು, ಹೈ ಬೀಮು, ಯಾವ ಬೀಮ್ ಹಾಕಿರೂ ಇಲ್ಲ. ಗಾಡಿ ಓಡ್ಸೋಕ್ಕೆ ಆಗ್ತಿಲ್ಲ, ಯಾಕಂದ್ರೆ ಟರ್ನಿಂಗ್ಗಳು ಸಿಕ್ಕಾಪಟ್ಟೆ ಇರೋದ್ರಿಂದ ಒಂಚೂರು ಕಾಣದೇ ಇದು ಹಿಂಸೆ ಆಗ್ಬಿಡ್ತಿದೆ. ಸಡನ್ನಾಗಿ ಎಲ್ಲರೂ ಮಿಸ್ ಆದರೆ ರಾಮಾಯಣಗಳು ನೋಡಿ. ಇಲ್ಲಿ ಲೆಫ್ಟ್ ಟರ್ನಿಂಗ್ ಇದೆ, ಏನು ಕಾಣ್ತಾ ಇಲ್ಲ. ಈ ಥರ ಆದರೆ ಹಿಂಸೆ. ಈಗ ಆಲೇ ಟೈಮು 1:15 ಆಗೈತೆ ಬಂತು. ಈಗ ಒಂದು ಸ್ವಲ್ಪ ಕಾಣ್ತಾ ಇದೆ. ಆಲ್ಮೋಸ್ಟ್ ಆಲ್ ಘಾಟ್ ಹತ್ತು ಬಂದ್ಬಿಟ್ವಿ ನಾವು. ದೇವಸ್ಥಾನದಲ್ಲಿ ನಿಲ್ಲಿಸಿ ಒಂದು ಸ್ವಲ್ಪ ನೀರಿಗೆಲ್ಲ ಹಿಡ್ಕೊಂಡು ಕೈಕಾಲೆಲ್ಲ ತೊಳ್ಕೊಂಡು ದೇವ್ರಿಗೆ ಪೂಜೆ ಮಾಡಿ ನೀರು ಕುಡಿಯೋಕ್ಕೆ ಬೇಕಲ್ವಾ, ಎಲ್ಲ ಕ್ಯಾನ್ಗಳೆಲ್ಲ ತುಂಬ್ಕೊಂಡ್ವಿ. ಯಾಕಂದರೆ ಇಲ್ಲಿ ನ್ಯಾಚುರಲ್ ನೀರಲ್ವಾ, ಹಂಗಾಗಿ ಎಲ್ಲ ಹಿಡಿದು ತಗೊಂಡ್ವಿ. ಬನ್ನಿ ಹೋಗೋಣ. ಆಪೋಸಿಟ್ ಗಾಡಿ ಬೇರೆ ಗೊತ್ತಾಯ್ತೆ. 2 ಗಾಡಿ ಪಾಸ್ ಆಗುತ್ತೆ, ರೋಡೆಲ್ಲ ರೆಡಿ ಮಾಡಿದ್ದಾರೆ. ಆಯ್ತು, ಹೋಗೋಣ 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 ಬನ್ನಿ ಹೋಗೋಣ, ನೋಡೋಣ ಆರಾಮಾಗಿ. ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್. ಇವಾಗ ಎಲ್ಲಿದ್ದೀನಪ್ಪ ಅಂದರೆ ನಗರದಲ್ಲಿ ಚಿಕ್ಕಪೇಟೆ ನಗರ ಅಂತೇಳಿದು ನಗರದಲ್ಲಿದ್ದೀನಿ. ಇಲ್ಲೇ ಬಂದು ರಾತ್ರಿ 3 ಗಂಟೆ ಮಲಿಕಂಡೆ. ಇವಾಗ ಎದ್ದು ಬಿಟ್ಟಿದ್ದೀನಿ. ಇದೊಂದು ಕೋಟೆ ಐತೆ ನೋಡಿ, ಇದು ಕಾಣೋದೇ ಇಲ್ಲ, ಮಳೆ ಇರೋದ್ರಿಂದ ಕಾಣೋದಿಲ್ಲ. ರೋಡ್ ನೋಡಿ ಹೆಂಗಿದೆ, ನೀರೈತೆ ಅಂದ್ಬಿಟ್ಟು ಜೋರಾಗಿ ಏನೋ ಬಿಟ್ಟರೆ ಏನಿಲ್ಲ, ಗುಂಡಿ ಜೋರಾಗಿರ್ತದೆ. 3 ಗಂಟೆ ಬಂದೆ ಇಲ್ಲಿ,
ಬಂದು ಮಲಿಕೊಂಡು 6 ಗಂಟೆಗೆ ಅಲಾರಾಮ್ ಇಕ್ಕಿದ್ದೆ. ಈಗ ನೋಡಿದ್ರೆ 8:15. 6 ಗಂಟೆಗೆ ಎಚ್ಚರ ಆಯಿತು. ಮನೆಯಿಂದ ಎಲ್ಲ ಫೋನ್ ಮಾಡ್ರಿ, ಎತ್ತು ಮಾತಾಡ್ಬಿಟ್ಟೆ ಹೋಗತ್ತಾಗೆ ಅಂದ್ಬಿಟ್ಟು. ಮಳೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ. ಇಬ್ಬನಿಯಲ್ಲಂತೂ ಗಾಡಿ ಓಡ್ಸೋಕ್ಕೆ ಆಗಲಿಲ್ಲ ರಾತ್ರಿ. ಏನು ನಿಧಾನಕ್ಕೆ ತಳ್ಕೊಂಡು ಹೋದಂಗೆ ಹೋಯ್ತಾ ಇದ್ದಷ್ಟು ಬೇಜಾರಾಗ್ಬಿಟ್ಟೆ. ಬಿಡು ಅಂದ್ಬಿಟ್ಟು ಮಲಿಕೊಂಬಿಟ್ವಿ. ಮಲಿಕೊಂಡು ಈಗ ಆರಾಮಾಗಿ ಹೋಗ್ತಾ ಇದ್ದೀನಿ. ಬರ್ರಿ, ಇದೊಂದು ಕೋಟೆ 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 ನೋಡಿ. ಇವಾಗ ಕಾಣ್ತೈತೆ ಕೋಟೆ ನೋಡಿದ್ರ. ಹಳೇ ರಾಜರ ಕಾಲದ ಕೋಟೆ ಇದು, ಬಿದನೂರಿನ ಕೋಟೆ. ಮಳೆ 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 ಸಿಕ್ಕಾಪಟ್ಟೆ ಮಳೆ ಅಂದರೆ ಸಿಕ್ಕಾಪಟ್ಟೆ ಗಾಳಿ ಮಳೆ. ಇಲ್ಲಿ ನೀರು ನೋಡಿ, ಇಲ್ಲಿ ನೋಡಿ, ಅಲ್ಲಿ ಕೋಡಿ ಬಿದ್ದಿದೆ. ಕೋಡಿ ಕೆರೆ ಕೋಡಿ ಬಿದ್ದಿದೆ. ಬನ್ನಿ ಹೋಗೋಣ, ಆರಾಮಾಗಿ ನೋಡ್ಕೊಂಡು ಮುಂದೆ ಎಲ್ಲರೂ ಹೋಗಿ ಟೀ ಕುಡಿಯೋಣ. ಫಸ್ಟು ಟೀ ಕುಡಿಬೇಕು. ಟೀ ಕುಡ್ಕೊಂಡು ಹೋಗೋಣ ಸ್ನೇಹಿತರೆ. ಇದು ಬಂದು ನೋಡಿ ಕಾರ್ಗಡಿ ಅಥವಾ ಕಾರಣಗಿರಿ ಎರಡು ಅಂತಾರೆ ಇವ್ರ ಹೆಸರು. ಇಲ್ಲೊಂದು ಗಣೇಶನ ದೇವಸ್ಥಾನ ಇದೆ ನೋಡಿ, ಶ್ರೀ ವಿನಾಯಕ ದೇವಸ್ಥಾನ ಕ್ಷೇತ್ರ ಕಾರಣಗಿರಿ ಅಂತಲೂ ಕರೀತಾರೆ ಮತ್ತು ಕಾರ್ಗಡಿ ಅಂತಲೂ ಕರೀತಾರೆ ಇದಕ್ಕೆ. ಮುಂಚೆ ಇಲ್ಲೆಲ್ಲ ನಿಲ್ಸೋಕ್ಕೆ ಜಾಗ ಇರಲಿಲ್ಲ. ಈಗ ಒಂದು ಸ್ವಲ್ಪ ರೋಡ್ ಅಗಲ ಮಾಡಿದ್ಮೇಲೆ ನಿಲ್ಲಿಸ್ಬೋದು. ಹಂಗಾಗಿ ಹೆಂಗೆ ಒಂದು ಸ್ವಲ್ಪ ದೇವ್ರ ದರ್ಶನ ಮಾಡ್ಕೊಂಬಿಡೋಣ. ಬೆಳಗ್ಗೆ ಮುಕ್ಕೋಟಿ ಒಡೆಯನ ಒಂದು ದರ್ಶನ ಮಾಡಿಬಿಟ್ಟು ನೋಡಿ ಸ್ನೇಹಿತರೆ. ಇದೇ ದೇವಸ್ಥಾನ ಕಾರ್ಗಡಿ ಸಿದ್ಧಿವಿನಾಯಕ ದೇವಸ್ಥಾನ ಅಂತೇಳಿ ನೋಡಿ, ಅಲ್ಲಿ ಬೋಲ್ಡ್ ಇದೆ. ಶ್ರೀ ಸಿದ್ಧಿವಿನಾಯಕ ದೇವಸ್ಥಾನ ಕಾರಣಗಿರಿ. ಅಂಬಾರಿ ನಿಲ್ಲಿಸಿ ಮಳೆ ಅಂತೂ ನೋಡಿ ಹುಯ್ತಾ ಐತೆ ಮಳೆ. ಬನ್ನಿ ಇಲ್ಲಿಂದ ಹೊರಡೋಣ. ಬನ್ನಿ ಸ್ನೇಹಿತರೆ, ನಾಷ್ಟ ಮಾಡೋಣ. ನಾಷ್ಟ ಬಂದು ಪಲಾವು ನೋಡಿ ಹೇಗಿದೆ, ಸಕ್ಕತ್ತಾಗಿದೆ ಪಲಾವು ನೋಡೋಣ, ತಿಂದು ಟೇಸ್ಟ್ ನೋಡೋಣ. ಇದು ಹೋಟ್ಲು ಯಾವುದಪ್ಪ ಅಂದರೆ ನೋಡಿ, ಹೋಟೆಲು ಸಂಪ್ರದಾಯ ಸಸ್ಯಾಹಾರಿ ಬಾಳೆ ಎಲೆ ಊಟ ಮತ್ತು ಉಪಹಾರ ಕ್ಯಾಟ್ರಿಂಗ್ ಸೌಲಭ್ಯವಿದೆ. ಉತ್ತರ ಮತ್ತು ದಕ್ಷಿಣ ಭಾರತೀಯ ಊಟ ಮತ್ತು ಉಪಹಾರ. ಬನ್ನಿ ನೋಡಿ, ಪಲಾವ್ ಮಾತ್ರ ಸೂಪರ್ ಆಗೈತೆ. ನೋಡೋಕ್ಕೆ ತಿಂದು ನೋಡೋಣ, ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಹೇಳ್ತೀನಿ ಬರ್ರಿ. ಒಳ್ಳೆ ನಾಷ್ಟ ಆಯಿತು. ಪಲಾವು 2 ಪ್ಲೇಟ್ ಪಲಾವು, ಒಂದು ಚಹಾ ಮಾತ್ರ. ಟೀನು ಸೂಪರ್ ಆಗಿತ್ತು, ಫ್ರೆಶ್ಶಾಗಿ ಮಾಡಿಕೊಟ್ಟಿದ್ದು. ನಮ್ಮ ಅಂಬಾರಿ ಎಲ್ಲ ಮಳೆಯಲ್ಲಿ ಸೋರ್ತಾನೆ ಐತೆ ನೀರಿನ್ನು. ಅಯ್ಯೋ ಏನು ಮಳೆ ಯಪ್ಪ ದೇವ್ರೇ, ಸಾಕಾಗ್ಬಿಡ್ತು ರಾತ್ರಿ ಬಂದ್ಬಿಟ್ಟು. ಹೊಸನಗರ ಇದೊಂದು ಮಿಲ್ಲು. ಬರ್ರಿ ಇವಾಗ ಇಲ್ಲಿಂದ ನಾನು ಸ್ಟಾಪಾಗಿ ಹೋಗೋಣ. ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಹೋಗಿ ಗಾಡಿ ಖಾಲಿ ಮಾಡ್ತಾರಂತೆ. 6-7 ಗಂಟೆ ಬಂದರೂ ಖಾಲಿ ಮಾಡ್ತಾರಂತೆ. ಹಾಗಾಗಿ ಅಷ್ಟು ಗಾಡಿ ಮೇಲೆ ಹತ್ತೋಣ. ನಮ್ಮ ದೊಡ್ಡ ಗಾಡಿಗಳಲ್ಲಿ ಗಾಡಿ ಮೇಲೆ ಹತ್ತೋದು ಇಳಿಯೋದು ಒಂದು ಸಾಹಸ. ಕ್ಯಾಂಟ್ರ್ಗಳಿಗಾದ್ರೆ ಹೆಂಗೆ ಬೇಕಾದ್ರೆ ಹತ್ಬಿಡ್ಬೋದು, ಇಳಿಬಿಡ್ಬೋದು. ನಮ್ಮ ಲಾರಿಗಳಲ್ಲಿ ಹತ್ತಬೇಕಂದ್ರೆ ಇಳಿಬೇಕಂದ್ರೆ ಒಂದು ಸಾಹಸ. ಟೈಮು 9:45ಗೆ ನಾಷ್ಟ ಆಯಿತು. ಬನ್ನಿ ಆರಾಮಾಗಿ ಹೋಗೋಣ. ಮಳೆ ಇವಾಗ ಸ್ವಲ್ಪ ಕಡಿಮೆ ಆಗೈತೆ ಬೆಳಗ್ಗೆಯಿಂದ. ನಿನ್ನೆ ಎಲ್ಲ ಸಿಕ್ಕಾಪಟ್ಟೆ ಮಳೆ ಅಂತ ಇಲ್ಲಿ. ಇವತ್ತು ಸ್ವಲ್ಪ ಕಡಿಮೆ ಆಗೈತೆ. ಹೊಟ್ಟೆ ತುಂಬ 2 ಪ್ಲೇಟ್ ಪಲಾವ್ ತಿಂದಿದ್ದೀವಿ. ಫುಲ್ಲಾಗಿ ಹೋಗೋಣ ಬರ್ರಿ. ನಮ್ಮ ಹೊಸನಗರ ರಿಪ್ಪನ್ಪೇಟೆ ಐನೂರಾಗಲ್ಲ ನಮ್ಮ ಸಬ್ಸ್ಕ್ರೈಬರ್ಗಳು ಸುಮಾರು ಜನ ಮೆಸೇಜ್ ಹಾಕೋರು, ಅಣ್ಣ ಹೊಸನಗರ ಕಡೆ ಬನ್ನಿ ಅಂತ. ಇವತ್ತು ಬಂದಿದ್ದೀನಿ, ಆದರೆ ನಾನು ಬಂದಿರೋದು ಅವ್ರಿಗೆ ಯಾರಿಗೂ ಗೊತ್ತಿಲ್ಲ. ನಾನು ವಿಡಿಯೋ ಹಾಕೋದು ಇನ್ನೊಂದು 4-5 ದಿನ ಅಲ್ಲ, ಸ್ವಲ್ಪ ಜಾಸ್ತಿನೇ ಆಗ್ಬೋದು, ಒಂದು ವಾರ ಆಗ್ಬೋದು. ಆವಾಗ ನೋಡ್ಬಿಟ್ಟು ಬೇಜಾರು ಮಾಡ್ಕೊತಾರೆ. ಮುಂಚೆ ನಾನು ಇಲ್ಲಿ ನಾಷ್ಟ ಮಾಡ್ತಿದ್ದಿದ್ದು ನೋಡಿ. ಇಲ್ಲೈತೆ ನೋಡಿ, ಈ ಹೋಟ್ಲಲ್ಲಿ ಮುಂಚೆ ನಾನು ಮಾಡಿದ್ದು ನಾಷ್ಟ. ಶ್ರೀ ದೇವಿ ಕೃಪಾ ಅಂತೇಳಿ ನೋಡಿ.
ಇದು ದೇವಿ ಕೃಪಾ ಟ್ರೀ ಸ್ಟಾಲ್ ಇದೆ. ಇಲ್ಲಿ ನಾಷ್ಟ ಮಾಡ್ತಾ ಇದ್ದೆ ಮುಂಚೆ. ಇವಾಗ ಅಲ್ಲಿ ಚೆನ್ನಾಗೈತೆ ಅಂತೇಳಿ ನಮ್ಮವರೊಬ್ರು ಹೇಳಿದ್ರು, ಅದಕ್ಕೆ ಅಲ್ಲೇ ನಿಲ್ಸಿ ಮಾಡಿದೆ. ಮಾತ್ರ ನಾಷ್ಟ ಮಾತ್ರ ಅಲ್ಟಿಮೇಟು, ಸೂಪರಾಗಿತ್ತು. 2 ಪಲಾವ್ ತಿಂದ್ಬಿಟ್ಟೆ, ಅದಕ್ಕೋಸ್ಕರನೇ. ಟೀನು ಅಷ್ಟೇ ಚೆನ್ನಾಗಿತ್ತು. ಬರ್ರಿ ಇನ್ನೇನು ಆರಾಮಾಗಿ ಹೋಗೋಣ. ಸ್ನೇಹಿತರೆ, ಫೈನಲ್ ಆಗಿ 500 ಬಂದ್ವಿ. ಇವಾಗ ಎಲ್ಲಿದ್ದೀವಪ್ಪ ಅಂದರೆ 500 ಆಗಿದ್ದೀವಿ. ಇನ್ನೇನು 500 ಸಿಟಿ ಎಂಟ್ರಾಗಿದ್ದೀವಿ. ನೋಡಿ, ಇಲ್ಲಿ ಮಳೆನೇ ಇಲ್ಲ. ನಮ್ಮದು ರಿಪ್ಪನ್ಪೇಟೆ ಲಾಸ್ಟು, ರಿಪ್ಪನ್ಪೇಟೆವರೆಗೂ ಮಳೆ ಬರ್ತಿತ್ತು. ರಿಪ್ಪನ್ಪೇಟೆ ಬಿಟ್ಟು ಒಂದು 2-3 ಕಿಲೋಮೀಟ್ರ್ ಬಂದೆ, ಅಲ್ಲಿ ಮಳೆ ಕಡಿಮೆ ಆಯಿತು. ಅಲ್ಲಿಂದ ಈ ಕಡೆ ಅಂತೂ ಮಳೆನೇ ಇಲ್ಲ. ನೋಡಿ ಹೆಂಗೆ ಕಾಣ್ತದೆ, ಎಲ್ಲ ಡ್ರೈ ಆಗೈತೆ. ನೋಡೋದು ಸೈಡೆಲ್ಲ ಮಳೆನೇ ಇಲ್ಲ. ಈ ಕಡೆ ಬನ್ನಿ ಆರಾಮಾಗಿ ಹೋಗೋಣ. ಜಂಕ್ಷನಲ್ಲಿ ಇದ್ದೀವಿ ಈಗ. ಇಲ್ಲಿ ಲೆಫ್ಟಿಗೆ ಹೋದರೆ ಸಾಗರ ಹೋಗುತ್ತೆ, ರೈಟಿಗೆ ಹೋದರೆ ಶಿವಮೊಗ್ಗ ಹೋಗುತ್ತೆ. ಲೆಫ್ಟು ಸಾಗರ ಹೋಗೋದು, ರೈಟು ಶಿವಮೊಗ್ಗ ಹೋಗೋದು. ರೈಟ್ ಹೊಡೆದು ಇಮಿಡಿಯೇಟ್ಲಿ ಲೆಫ್ಟ್ ಹೊಡ್ಕೋಬೇಕು. ರೈಟಿಗೆ ಹೋಗಿ ಇಮ್ಮಿಡಿಯೇಟ್ಲಿ ಲೆಫ್ಟಿಗೆ ತಗೋಬೇಕು. ಯಾರು ಬರ್ತಾವ್ರ? ಯಾರೂ ಬರ್ತಾಯಿಲ್ಲ. ಓಕೆ, ಹಿಂದೆ ಮುಂದೆ ನೋಡ್ಕೊಂಡು ಹೊಡ್ಕೋಬೇಕು. ಇಲ್ಲಿ ಲೆಫ್ಟ್ಗೆ ಹೋಗ್ಬೇಕು ನಾವು. ಈ ಬಸ್ ಹೋಗುತ್ತಲ್ಲ ಹಂಗೆ ಸೀದಾ ಹೋದರೆ ಮಾಮೂಲಿ ಶಿವಮೊಗ್ಗ ಹೋಗುತ್ತೆ. ನಾವು ಶಿವಮೊಗ್ಗ ಹೋಗಲ್ಲ. ಬಸ್ನವನು ಬಸ್ ಸ್ಟಾಪ್ ಐತೆ ಇಲ್ಲಿ, ಅದಕ್ಕೆ ಅವರು ಸ್ವಲ್ಪ ಇದು ಮಾಡ್ತಾರೆ. ಬನ್ನಿ, 500 ಪಾಸಾದ್ವಿ. ಇನ್ನೇನು ಸವಲಂಗ, ನ್ಯಾಮ್ತಿ, ಹೊನ್ನಳ್ಳಿ ಆದಮೇಲೆ ಮಲೆಬೆನ್ನೂರು, ಹರಿಹರ. ಇನ್ನೂ ಟೋಟಲು ಹರಿಹರ ಒಂದು 60, ಹತ್ತಕ್ಕೊಂದು 100, ಇನ್ನು 160 ಕಿಲೋಮೀಟ್ರ್ ಐತೆ ಪಾಯಿಂಟು. ಒಟ್ನಲ್ಲಿ ಸಂಜೆ ಒಳಗೆ ಹೋದರೆ ಗಾಡಿ ಖಾಲಿ ಮಾಡ್ತಾರಂತೆ. ನನಗೂ ಗೊತ್ತಿಲ್ಲ, ಬೇರೆ ಗಾಡಿಯವ್ರು ಹೇಳಿರೋದು. ನೋಡೋಣ, ಹೋಗಿ ಟ್ರೈ ಮಾಡೋಣ. ಖಾಲಿ ಮಾಡೋಕ್ಕೆ ಆದಷ್ಟು ಟ್ರೈ ಮಾಡೋಣ. ಬನ್ನಿ ಆರಾಮಾಗಿ ಹೋಗೋಣ. ಹಾಯ್ ಸ್ನೇಹಿತರೆ, ಈಗ ಇಲ್ಲಿ ನ್ಯಾಮ್ತಿಯಲ್ಲಿದ್ದೆ. ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಬಂದಿದ್ದಾರೆ ನೋಡಿ. ನಿಮ್ಮ ಹೆಸರು ಹೇಳಲಿಲ್ಲ ಅವಾಗಲೇ, ಕಿರಣ್ ಅಂತನಾ? ಸ್ಟಾರ್ಟಿಂಗ್ ವೀಡಿಯೋದಿಂದ ಎಲ್ಲ ವೀಡಿಯೋ ನೋಡ್ತಾರಂತೆ. ಹೆಂಗಿದೆ ಬರ್ತದೆ ನಮ್ಮ ವೀಡಿಯೋಗಳು? ಚೆನ್ನಾಗಿದೆ, ನೋಡ್ತಾ ಇರ್ತೀರಲ್ಲ. ರೆಗ್ಯುಲರ್ ವಿಡಿಯೋ. ಏನಾರು ಸಮಸ್ಯೆ ಏನಿದೆ ವೀಡಿಯೋ ಬಗ್ಗೆ? ನೀವು ಡ್ರೈವರ್ ಅಂತ ಗೊತ್ತಾಯ್ತಲ್ಲ, ಏನಾರು ಸಮಸ್ಯೆ ಇದೆಯಾ? ಏನಾರು ಸುಳ್ಳು ಹೇಳೋದು? ಸುಳ್ಳು ಏನಿಲ್ಲ, ಎಲ್ಲ ಹಂಗೇನಾರು ಇದ್ದರೆ ಡೈರೆಕ್ಟಾಗಿ ಹೇಳ್ಬಿಡಿ. ಈ ವಿಡಿಯೋ ಹಂಗೆ ಹಾಕ್ತೀನಿ, ಏನು ಎಡಿಟ್ ಮಾಡಲ್ಲ. ಏನಿದೆ ಸಮಸ್ಯೆ? ಏನೋ ಪ್ರಾಬ್ಲಮ್ ಏನಿಲ್ಲ. ಹಾಂ, ಕರೆಕ್ಟಾಗಿ ಹೇಳ್ತೀವಲ್ಲ ಅಲ್ಲ? ಎಲ್ಲ ಚೆನ್ನಾಗಿ ಬರ್ತೈತೆ ವಿಡಿಯೋ. ಹಾಂ, ಹಿಂಗೆ ಬರಲಿ ಅಂತ ಹೀಗೆ ನೋಡಿ ಸಪೋರ್ಟ್ ಮಾಡ್ತಾ ಇರ್ರಿ. ಮತ್ತೆ ಸಿಗ್ತಾರಣ್ಣ ಈ ಕಡೆ ಬಂದಾಗ. ಸರಿ ಸ್ನೇಹಿತರೆ, ನಮ್ಮ ಕಿರಣ್ ಅಂತೇಳಿ ಸಬ್ಸ್ಕ್ರೈಬರ್ ಬೇರೆ ಸಿಕ್ಕರು, ಮಾತಾಡಿಸ್ಕೊಂಡು ಬಿಟ್ಟಿದ್ದೀವಿ. ಅವ್ರದ್ದು ಟ್ರಿಯಾಗೋ ಗಾಡಿ ಮತ್ತು ದೋಸ್ತ್ ಗಾಡಿ ಐತಂತೆ. ಉಡುಪಿಲಿ ಹೆಂಗೆ ತರಕಾರಿ ಓಡಿಸ್ತಾರಂತೆ. ಭಾಳ ಖುಷಿ ಆಯಿತು. 4-5 ಕಿಲೋಮೀಟ್ರು, 4 ಕಿಲೋಮೀಟ್ರೇ ಇರಬೇಕು. ಅಲ್ಲೇ ಎಲ್ಲ ನೋಡೋರೆ. ಅಲ್ಲಿಂದ 2 ವೀಲರ್ ತಗೊಂಡು ಬಂದವ್ರೆ ನೋಡಿ. ಈ ಜಾಗದಲ್ಲಿ ಇಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು 2 ವೀಲರಲ್ಲೇ ಹೋಗಿ ಟೀಗಿ ಕುಡ್ಕೊಂಡು ಬಂದ್ವಿ. ಎಲ್ಲ ನೋಡಿ, ಒಳ್ಳೆ ಜೋಳ ಬೆಳೆದವ್ರೆ. ಮಾತ್ರ ಈ ಕಡೆಲ್ಲ ಜೋಳ ಮತ್ತು ಟೊಮಾಟ, ಈರುಳ್ಳಿನೂ ಬೆಳಿತಾರಂತೆ. ಅವ್ರು ಕೇಳಿದ ಪ್ರಕಾರ ಹೇಳಿದ್ರು. ಅವರು ಇಲ್ಲಿಂದ ಜಾಸ್ತಿ ತರಕಾರಿ ಹೊಡಿತಾರಂತೆ. ನೋಡಿ, ಹೊನ್ನಳ್ಳಿ ಇನ್ನೂ 12 ಕಿಲೋಮೀಟ್ರ್ ಐತೆ. ಕೇಳಿದ ಪ್ರಕಾರ ಅವರು ತರಕಾರಿ ಉಡುಪಿಗೆ ಓಡಿಸ್ತಾರಂತೆ ಗಾಡಿನ. ಭಾಳ ಖುಷಿ ಆಯಿತು ನೋಡಿ, ಮಾತಾಡಿಸಿದ್ದು. ಹೀಗೆ ಸಪೋರ್ಟ್ ಮಾಡ್ತಾರೆ. ಆಮೇಲೆ ಯಾರೋ ನಿಮ್ಮ ಅಣ್ಣನೂ ಒಬ್ಬರು ನೋಡ್ತಾರೆ ಅಂತ ಹೇಳಿದ್ರಿ ನೀವು, ಅವ್ರಿಗೂ ಥ್ಯಾಂಕ್ಸ್ ಹೇಳ್ಬಿಡಿ ವಿಡಿಯೋ ಮುಖಾಂತರ. ಆವಾಗಲೇ ನಾನು ಮರ್ತುಬಿಟ್ಟೆ. ಈ ವಿಡಿಯೋ ನೋಡ್ತಿರಲ್ಲ, ಈ ವಿಡಿಯೋ ಮುಖಾಂತರ ಅವರು ನೋಡ್ತಾರೆ. ಅವ್ರಿಗೂ ಥ್ಯಾಂಕ್ಸ್. ವಿಡಿಯೋಗೆ ಸಪೋರ್ಟ್ ಮಾಡ್ತಾಯಿರ್ರಿ. ಬನ್ನಿ ಸ್ನೇಹಿತರೆ, ನಮ್ಮ ಜರ್ನಿ ನಾವು ಮಾಡ್ಕೊಂಡು ಹೋಗೋಣ. ಒಂದು ಸಮಸ್ಯೆ ಬೇರೆ ಆಗ್ಬಿಡೈತೆ. ಏನಪ್ಪ ಅಂದರೆ, ರಾತ್ರಿ ಒಂದು ವಿಡಿಯೋದಲ್ಲಿ ತೋರಿಸ್ತೆ. ನಮ್ಮ 4 ಗಾಡಿಗಳ ಜೊತೆಯಲ್ಲೇ ಬಂದ್ವಿ. ಅದರಲ್ಲಿ ಒಂದು ಗಾಡಿ ಟಚ್ ಆಗ್ಬಿಡೈತೆ. ಎಲ್ಲಪ್ಪ ಅಂದರೆ ಹರಪನಹಳ್ಳಿ ತವ ತೆಲಗಿ, ಹರಿಹರ ಬಿಟ್ಟು ಮುಂದೆ ತೆಲಗಿ ಬರುತ್ತೆ ಗೊತ್ತಾ? ದುಗ್ಗತ್ತಿ ಎಲ್ಲ ಬಿಟ್ಟು ಮುಂದೆ ತೆಲಗಿ ತವ ಟಚ್ ಆಗ್ಬಿಡೈತೆ. ಸ್ವಲ್ಪ ಸಮಸ್ಯೆ ಆಗೈತೆ. ಅಂದರೆ ನಮ್ಮ ಗಾಡಿಗೆ ಏನಾಗಿಲ್ಲ, ಅದು ಹಿಂದ್ಗಡೆ ಕ್ಯಾಂಟರ್ ಗಾಡಿ ಬರುತ್ತಲ್ಲ, ಅದು ಟೈರ್ ಹೊಡೆದೋಗಿ ಹಿಂದೆಯಿಂದ ಬಂದು ಹೊಡ್ಕೊಂಬಿಟ್ಟಾನೆ. ಅವ್ರ ಕ್ಯಾಬಿನ್ ಪೂರ್ತಿ ಹೋಗ್ಬಿಡೈತಂತೆ. ಡ್ರೈವರ್ ಏನೋ ಸಿಗಾಕೊಂಡಿದ್ದ, ಎಳ್ಕೊಂಡಿದ್ದಾರೆ. ಎಳೆದು ಏನಾಗಿಲ್ಲ, ಸಣ್ಣ ಪುಟ್ಟ ಮೂಗೇಟ್ ಅಷ್ಟೇ ಅಂತೆ. ನಮ್ಮ ಗಾಡಿಗೆ ಏನಾಗಿಲ್ಲ. ಅಂದರೆ ಆ ಗಾಡಿ ಹಿಂದೆಯಿಂದ ಬಂದು ಹೊಡೆದಿರೋದ್ರಿಂದ ಆ ಗಾಡಿ ಫುಲ್ ಜಾಸ್ತಿ ಏಟ ಪಡೈತಂತೆ. ಏನೋ ಕಂಪ್ಲೇಂಟು ಕೇಸು ಅಂತಿದ್ರು, ಗೊತ್ತಿಲ್ಲ ಇನ್ನೂ. ಈಗ ನಾವು ಹೋಗ್ಬೇಕಲ್ಲಿ, ಅಲ್ಲಿ ಹೋಗಿ ನೋಡೋಣ. ನಾವು ಹೋಗೋಷ್ಟೊತ್ತಿಗೆಲ್ಲ ಕ್ಲಿಯರ್ ಆಗಿರ್ಬೋದು ಅನ್ಕೊಂತೀನಿ. ಕೇಸೆಲ್ಲ ಕಂಪ್ಲೇಂಟ್ ಕೊಟ್ಟರೆ ಆಗಲ್ಲ, ಏನಿಲ್ಲ ಅನ್ನೋ ರಾಜಿ ಪಾಜಿ ಆದರೆ ಎಲ್ಲ ಕ್ಲಿಯರ್ ಆಗಿರ್ತವೆ. ನೋಡೋಣ, ಅಲ್ಲಿ ಹೋಗಿ
ನೋಡೋಣ ಏನು ಎತ್ತ ಅಂತ. ನೋಡಿ ಟೈಮ್ ಹೆಂಗೈತಂದರೆ ನಮ್ಮ ಪಾಟಿಗೆ ಹೋಗ್ತಿರೋರು ನಾವು ಹಿಂದೆಯಿಂದ ಬಂದು ಹೊಡ್ಕೊಂಡವ್ರೆ. ಅವ್ರದ್ದು ಕ್ಯಾಬಿನ್ ಫುಲ್ಲು ಟ್ವಿಸ್ಟ್ ಆಗಿರೋದಕ್ಕೆ ಅವ್ರು ಇನ್ಸೂರೆನ್ಸ್ ಕ್ಲೇಮ್ ಮಾಡಲೇಬೇಕು. ಇನ್ಸೂರೆನ್ಸ್ ಕ್ಲೇಮ್ ಮಾಡಬೇಕಂದ್ರೆ FIR ಬೇಕೇ ಬೇಕು. ಅಂದರೆ ಕೆಲವು ಫೈನಾನ್ಸಲ್ಲಿ ಬೇಕಾಗಿರೋಲ್ಲ, ಕೆಲವು ಫೈನಾನ್ಸು ಅಂದರೆ ಕೆಲವು ಇನ್ಸೂರೆನ್ಸಲ್ಲಿ FIR ಎಲ್ಲ ಏನೂ ಕೇಳಲ್ಲ. ಏನಾದರೂ ಸ್ಪಾಟ್ ಆದರೆ ಏನಾರು ಆದರೆ ಮಾತ್ರ FIR ಕೇಳ್ತಾರೆ. ಈ ಸಣ್ಣ ಪುಟ್ಟ ಏಟ್ ಜಾಸ್ತಿ ಏಟಾದ್ರೂ ಕ್ಲೇಮ್ ಮಾಡ್ತಾರೆ. ಅಂದರೆ ಯಾರು ಸ್ಪಾಟ್ ಆಗಿರ್ಬೋದು, ಜನಗಳಿಗೆ ಏಟಾಗಿರ್ಬಾರ್ದು. ಏಟಾಗಿಲ್ಲ ಅಂದರೆ FIR ಬೇಕಾಗಿಲ್ಲ, ಹಂಗೆ ಡೈರೆಕ್ಟ್ ಕ್ಲೇಮ್ ಮಾಡ್ತಾರೆ. ಇದು ಅವ್ರದ್ದು ಇನ್ಸೂರೆನ್ಸ್ ಯಾವ ಥರ ಐತೆ ಅಂತ ಗೊತ್ತಿಲ್ಲ, ಅದ್ರ ಮೇಲೆ ಡಿಫ್ರೆಂಟು. ಏನೋ ಕಂಪ್ಲೇಂಟ್ ಕೊಡ್ತೀನಿ ಅಂತಿದ್ರಂತೆ, ಏನಾರು ಮಾಡ್ಕೊಳ್ತಾರೆ ಅವರು. ನಾವು ಸದ್ಯಕ್ಕೆ ಅಲ್ಲಿ ಹೋಗಿ ನೋಡೋಣ ಬರ್ರಿ. ಸ್ನೇಹಿತರೆ, ಹೊನ್ನಳ್ಳಿಯಲ್ಲಿ ಇದ್ದೀನಿ ಇವಾಗ. ನೋಡಿ, ಇದು ಹೊನ್ನಳ್ಳಿ ಟೌನು. ಇಷ್ಟೊತ್ತು ಬಿಸಿಲು ಹೊಡಿತಿದ್ದು, ಈಗ ಒಂದು ಸ್ವಲ್ಪ ಮೋಡ ನೋಡಿ, ಮೋಡ ಕವಿದೈತೆ. ಈಗ ಮಳೆ ಬರೋ ಮೋಡ ಆಗೈತೆ. ಟೈಮು 12:20 ಆಗೈತೆ. ಇದು ಹೊನ್ನಳ್ಳಿ ಬಸ್ ಸ್ಟ್ಯಾಂಡ್, ಹೊಸ ಬಸ್ ಸ್ಟ್ಯಾಂಡ್ ಇದು. ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮ ಶಿವಮೊಗ್ಗ ವಿಭಾಗ, ಹೊನ್ನಳ್ಳಿ ಶಿವಮೊಗ್ಗ ವಿಭಾಗ ಅಂತ ಇದು ಶಿವಮೊಗ್ಗಕ್ಕೆ ಸೇರುತ್ತೆ. ಹೊನ್ನಳ್ಳಿ ಬನ್ನಿ ಆರಾಮಾಗಿ ಹೋಗೋಣ. ಟೈಮ್ ಬೇಜಾನೈತೆ, ಯಾಕೋ ಮನ್ಸಿಗೆ ಒಂಥರ ಬೇಜಾರಾಗುತ್ತೆ ಗಾಡಿ ಓಡಿಸ್ಬೇಕಂದ್ರೆ. ನೋಡಿ, ಗಾಡಿ ಹಾಕ್ಕೊಂಡಿದ್ದ ಹೋಗ್ತಾನೆ, ನಮಗೂ ಹೋಗಿ ದಾರಿ ಬಿಡ್ತಾರೆ. ಏನಪ್ಪ ಅಂದರೆ ಒಂದು ಗಾಡಿ ಟಚ್ ಆಗ್ಬಿಟ್ರೆ ಭಾಳ ಬೇಜಾರಾಗ್ಬಿಡ್ತವೆ. ಪಾಪ ನಮ್ಮವ್ರು ಭಾರಿ ಕ್ಲೋಸು, ಅವರು ಸಮಸ್ಯೆ ಈ ಥರ ಆಗ್ಬಿಡೈತೆ. ಅವ್ರದ್ದೇನು ತಪ್ಪಿಲ್ಲ, ಹಿಂದೆಂದ ಬಂದು ಹೊಡ್ಕೊಂಡು. ಆದರೂ ಅದೇನಂತ ನಾವು ಅನ್ನ ತಿನ್ನೋ ಗಾಡಿಗಳಿಗೆ ಈ ಥರ ಟಚ್ ಆಗ್ಬಿಟ್ರೆ ಬೇಜಾರಾಗ್ಬಿಡ್ತವೆ. ಆ ಗಾಡಿಗೂ ಸ್ವಲ್ಪ ನಮ್ಮ ಗಾಡಿಗೂ ಸಣ್ಣ ಪುಟ್ಟ ಏಟಾಗವೆ, ಅದೇನು ಸಮಸ್ಯೆ ಅಲ್ಲ. ಆದರೂ ಮನ್ಸಿಗೆ ಒಂಥರ ಬೇಜಾರು. ನಮಗೆಲ್ಲ ಬೇಕಾದ್ರೆ ಒಂದು 2 ಡೇಟ್ ನಮಗೆ ಹೊಡೆದ್ಬಿಡ್ಲಿ, ಗಾಡಿಗೆ ಏನಾಗ್ಬಿಡ್ದು ನಮ್ಗೆ ಹೊಡೆದು ಹೊಡ್ಸ್ಕೊಂಡು ಸುಮ್ಮನೆ ಆಗ್ಬಿಡ್ತೀವಿ. ಆದರೆ ನಾವು ಅನ್ನ ತಿಂತಿರೋ ಗಾಡಿಗೆ ಯಾವತ್ತು ಗಾಡಿಗಳು ಈ ಗಾಡಿಗಳು ಇದು ಮಾಡಲ್ಲ. ನೋಡಿ, ಬಿಸಿಲು ಜಾಸ್ತಿ ಅಂದ್ಬಿಟ್ಟು ಮೀಟ್ರ್ ಮುಚ್ಚಾಕಿದೆ, ಅದು ಕಣ್ಣಿಗೆ ಹೊಡೆಯೋದು. ಈಗ ನೋಡ್ರಿ ಬಿಸಿಲೇ ಹೋಗ್ಬಿಡೈತೆ. ಹೊನ್ನಳ್ಳಿ ಟೌನ್, ಇದು ಹಳೆ ಬಸ್ ಸ್ಟ್ಯಾಂಡ್ ಇರಬೇಕು. ಇದೇ ಮುಂಚೆ ಇದ್ದಿದ್ದು ಬಸ್ ಸ್ಟ್ಯಾಂಡು. ಇದು ಅಂದರೆ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇರಬೇಕು. ಇದು ಕರೆಕ್ಟು, ಇದು ಪ್ರೈವೇಟ್ ಬಸ್ ಸ್ಟ್ಯಾಂಡ್. ಇದು ಖಾಸಗಿ, ಅಲ್ಲಿ ಆಯ್ತಲ್ಲ ಖಾಸಗಿ ಬಸ್ ನಿಲ್ದಾಣ. ಇಲ್ಲಿ ಲೆಫ್ಟ್ಗೆ ಹೋದರೆ ರಾಣೆಬೆನ್ನೂರು ಹೋಗುತ್ತೆ, ಕುಡ್ಗಾತ್ರೆ, ರಾಣೆಬೆನ್ನೂರು, ಹಲಗೇರಿ. ಆಗ ಲೆಫ್ಟ್ಗೆ ಹೋದರೆ ನಾವು ರೈಟ್ಗೆ ಹೋಗ್ಬೇಕು. ನಾವು ರೈಟ್ಗೆ ಆರಾಮಾಗಿ ಹೋಗೋಣ. ಪ್ರಶಾಂತ್ ಬಜ್ಜಣ್ಣ ಅವರಿಗೆ ಜನ್ಮದಿನದ ಶುಭಾಶಯಗಳು. ನಮ್ಮ ಕಡೆಯಿಂದ ಅಣ್ಣ ನಿಮಗೂ ಜನ್ಮದಿನದ ಶುಭಾಶಯಗಳು. ದೊಡ್ಡದಾಗಿ ಬೋರ್ಡ್ ಹಾಕ್ಸಿದ್ದೀರಾ, ಹಂಗಾಗಿ ನಮ್ಮ ಕಡೆಯಿಂದನೂ ವಿಶಸ್. ಇಲ್ಲಿಂದ ಸೀದಾ ಒಂದೇ ರೋಡು, ಹೊಸಪೇಟೆ ಮರಮ್ನಹಳ್ಳಿವರೆಗೂ ಒಂದೇ ರೋಡು. ಹರಪನಹಳ್ಳಿ ಮಾತ್ರ ಬೈಪಾಸಲ್ಲಿ ಹೋಗ್ಬೇಕು, ಅದು ಬಿಟ್ಟರೆ ಬಾಕಿದೆಲ್ಲ ಒಂದೇ ರೋಡು. ಇಲ್ಲಿ ಮುಂದೆ ಹೋಗಿ ಒಂದು ರೈಟ್ ಹೊಡೆದ್ರೆ ಶಿವಮೊಗ್ಗ ಹೋಗುತ್ತೆ. ನಾವು ರೈಟಿಗೆ ಹೊಡೆಯಂಗಿಲ್ಲ, ಸೀದಾ ಹೋಗ್ತಾ ಇರೋದೇನೆ. ಸೀದಾ ನಾನ್ ಸ್ಟಾಪಲ್ಲಿ ನಿಧಾನಕ್ಕೆ ಹೋಗ್ತಾಯಿದ್ದೀನಿ. ಒಂದು 50-60 ಹೋಗ್ತಾಯಿದ್ದೀನಿ ಅಷ್ಟೇ. ನಾನು ದಬಾಯಿಸೋಕ್ಕೆ ಹೋಗ್ತಾ ಇಲ್ಲ. ಆರಾಮಾಗಿ ಹೋಗೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಮುಂದೆ ಎಲ್ಲಾದರೂ 1-1.5-2 ಗಂಟೆ ಅಷ್ಟೊತ್ತಿಗೆ ಹರಿಹರ ಬೈಪಾಸಲ್ಲೆಲ್ಲ ಊಟ ಮಾಡ್ಕೊಂಡು ನಾನು ನಿಲ್ಲಿಸಿ ಅಡುಗೆ ಮಾಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಹಾಕಿದ್ದೆ. ಯಾಕೆ ಆ ಗಾಡಿ ಹಿಂಗಾಯಿತು. ಆಮೇಲೆ ಅವ್ರು ಬೇರೆ ಗಾಡಿ ಬೇರೆ ಖಾಲಿ ಮಾಡುತ್ತೆ ಅಂದರು. 5-6 ಗಂಟೆ 7 ಗಂಟೆ ಬಂದರು ಗಾಡಿ ಖಾಲಿ ಮಾಡ್ತಾರೆ ಅಂದರು. ಖಾಲಿ ಮಾಡಿಸ್ಕೊಂಬಿಟ್ರೆ ಬೆಸ್ಟ್ ಅಲ್ವಾ, ನಿಮ್ಮದೇ ಮಲಿಕೋಬೋದು. ಬೆಳಗ್ಗೆ ಎಲ್ಲರೂ ಲೋಡ್ ಗೀಡ್ ಎದ್ದು ಓಕೆ ಸರಿ ಹೋಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೆ ಸರಿ ಹೋಗ್ಬಿಡೋಣ, ಖಾಲಿ ಮಾಡಿಸ್ಕೊಂಡು ಬೇಕಾದ್ರೆ ನೈಟ್ ಅಡುಗೆ ಮಾಡ್ಕೊಂಡು ತಿನ್ಕೊಳ್ಳೋಣ ಅಂಥೇಳಿ ಪ್ಲ್ಯಾನ್ ಮಾಡಿ ಹೋಗ್ತಾ ಇದ್ದೀನಿ. ಪ್ರವಾಸಿ ಮಂದಿರ ಲೆಫ್ಟಲ್ಲಿ ಸೀದಾ ಬಂದು ನಮ್ಮ ಮಲೆಬೆನ್ನೂರು, ಹರಿಹರ, ಹರಪನಹಳ್ಳಿ. ನಿಧಾನ ನೋಡಿ, ಇದು ಶಿವಮೊಗ್ಗ ರೋಡ್. ರೈಟಿಗೆ ಹೋದರೆ ತೋರಿಸ್ತೀನಿ ತಡ್ರಿ. ನೋಡಿ, ಇದು ಶಿವಮೊಗ್ಗ ರೋಡು. ಒಂದೇ ರೋಡ್ ಶಿವಮೊಗ್ಗ ಹೋಗುತ್ತಿದ್ದು. ನಮ್ಮದು ಡೈರೆಕ್ಟ್ ಹೀಗೆ ಹೋಗ್ತಾ ಇರೋದು. ನಮ್ಮ ಹೊನ್ನಳ್ಳಿಯಲ್ಲಿ ಒಂದು ಹೊಳೆ ಬ್ರಿಡ್ಜ್ ಐತಿ, ಇಲ್ಲೊಂದು ಹೊಳೆ ಬರುತ್ತೆ, ಭದ್ರಾ ನದಿ ನೀರು. ಭದ್ರಾ ನದಿ ನೀರು. ಗಾಜನೂರು ಡ್ಯಾಮು ಶಿವಮೊಗ್ಗ ಕಡೆಯಿಂದ ಬರ್ತವೆ ಇಲ್ಲಿಗೆ. ತೋರಿಸ್ತೀನಿ ಬರ್ರಿ ಡ್ಯಾಮ್.
ಇದು ನಮ್ಮ ಹೊನ್ನಳ್ಳಿ ಸ್ಟೇಷನ್, ಪೊಲೀಸ್ ಸ್ಟೇಷನ್. ಕೆಲವೊಂದು ಕಡೆ, ಎಲ್ಲರೂ ಅಲ್ಲ, ಕೆಲವೊಂದು ಕಡೆ ಮಾತ್ರ ಈ ಥರ ಮೇಯ್ನ್ ರೋಡಲ್ಲಿ ಸ್ಟೇಷನ್ ಸಿಕ್ಬಿಟ್ರೆ ಸಾಕು ಅವ್ರಿಗೆ, ಸ್ಟೇಷನ್ ಪೊಲೀಸ್ನವ್ರಿಗೆ. ಸ್ವಲ್ಪ ಅದೇ ವಸೂಲಿ ನಿಂತ್ಕೊಂಡ್ಬಿಡ್ತಾರೆ. ಆದರೆ ನಾನು ಎಷ್ಟು ವರ್ಷದಿಂದ ಬರ್ತಾ ಇದ್ದೀನಿ ಅಂದರೆ, ಈ ಹೊನ್ನಳ್ಳಿಗೆ 20 ವರ್ಷದಿಂದ ಬರ್ತಾ ಇದ್ದೀನಿ ರೋಡಲ್ಲಿ. ಒಂದು ದಿವಸಕ್ಕೂ ಈ ಹೊನ್ನಳ್ಳಿ ಸ್ಟೇಷನ್ನವ್ರು ಪೊಲೀಸ್ನವರು ರೋಡಿಗೆ ನಿಂತು ಕಲೆಕ್ಷನ್ ಮಾಡಿದ್ದಾಗಲಿ, ಅದು ಮಾಡಿದ್ದಾಗಲಿ, ಓಯ್ ಯಾಕೆ ಕಿತ್ತಾಡ್ತಾರೆ ಹೊರ ನೋಡಿ. ನದಿ ನೀರು ಹರಿತಾ ಇರೋದು ನೋಡೋರ, ಎಷ್ಟು ಹರಿತೈತೆ ನೀರು, ಫುಲ್ಲ ನೀರು ಹರಿತೈತೆ ಇಲ್ಲಿ ನೋಡಿ. ಏಕ ಅದು ಹೊಸ ಬ್ರಿಡ್ಜು, ಇದು ಹಳೆ ಬ್ರಿಡ್ಜು, ಒನ್ ವೇ ರೋಡ್ ಇದು ಹೋಗೋರಿಗೆ ಅದು ಬರೋರಿಗೆ. ನೀರು ಮಾತ್ರ ಫುಲ್ಲಾಗೈತೆ. ಎಷ್ಟು ನೀರಿದೆ ಅಪ್ಪ ಅಂದರೆ, ಹೊಸಪೇಟೆ ಡ್ಯಾಮಲ್ಲೂ ಫುಲ್ಲಾಗಿ ಓಪನ್ ಮಾಡೋರಂತೆ. ನಾವೇನು ಹೊಸಪೇಟೆ ಡ್ಯಾಮ್ ಕಡೆ ಹೋಗಲ್ಲ ಇವತ್ತು, ಯಾಕಂದ್ರೆ ಇಲ್ಲೇ ಮರಿಯಮ್ನಹಳ್ಳಿ ಖಾಲಿ ಮಾಡಿ ಇಲ್ಲೇ ಲೋಡ್ ಮಾಡ್ತೀವಿ. ಅದಕ್ಕೆ ಒಂದು ದಿವಸಕ್ಕೂ ಈ ಹೊನ್ನಳ್ಳಿ ಸ್ಟೇಷನ್ ಅವ್ರು ಪೊಲೀಸ್ನವರು ರೋಡಿಗೆ ನಿಂತ್ಕೊಂಡು ಕಲೆಕ್ಷನ್ ಮಾಡಿದ್ದು, ಹೋಗೋ ಬರೋ ಗಾಡಿಯವ್ರ ಹತ್ರ ದುಡ್ಡು ಇಸ್ಕೊಂಡಿದ್ದು ನಾನು ಇವತ್ತವರೆಗೂ ನಾನು ನೋಡಿಲ್ಲ. ನಾನಂತೂ ₹1 ಕೊಟ್ಟಿಲ್ಲ, ನಿಂತಿದ್ದು ನಾನು ನೋಡಿಲ್ಲ. ಅವರು ಸ್ಟೇಷನ್ನು ರೋಡ್ ಸೈಡೇ ಐತೆ ಅಂದರೆ ನೈಟಲ್ಲಿ ನಿಂತ್ಕೊಂಡು ಹೋಗೋ ಬರೋ ಗಾಡಿ ಎಲ್ಲ ಚೆಕ್ ಮಾಡೋದು, ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಚೆಕ್ ಮಾಡೋದು, ಆಮೇಲೆ ಅದೇ ಸ್ವಲ್ಪ ಅದು ಇದು ಈಸ್ಕೊಳ್ಳೋದೆಲ್ಲ ಮಾಡ್ತಿರ್ತಾರೆ. ಆದರೆ ಇವರಂತೂ ಒಂದು ದಿವಸಕ್ಕೂ ನಾನು ಆ ಥರ ನೋಡೇ ಇಲ್ಲ ಹೊನ್ನಳ್ಳಿ ಸ್ಟೇಷನ್ನವರು. ಬನ್ನಿ, ಹೊನ್ನಳ್ಳಿ ಸಿಟಿನೂ ಬಿಟ್ಟಾಯಿತು, ಆರಾಮಾಗಿ ಹೋಗೋಣ. ನೆಕ್ಸ್ಟ್ ಏನಿದ್ರು ಹರಿಹರ, ಮಲೆಬೆನ್ನೂರು ಐತಲ್ವ, ಕರೆಕ್ಟ್ ಮಲೆಬೆನ್ನೂರು, ಅದಾದಮೇಲೆ ಹರಿಹರ.